ಕೊನೆಗೆ ಈ ತರ ಬಂತು ನೋಡಿ ವಿಡಿಯೋ. ಏನಿಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಸ್ಪೆಷಲ್ ಪರ್ಸನ್ ಅಂತ ಹೇಳಿದೆ ಅಲ್ವಾ, ನೋಡಿ ಇಲ್ಲಿ. ಹಂಗೆ ನಮ್ ಹುಡುಗನ ನೋಡ್ಕೊಳ್ಳಿ, ಇವ್ನ್ ಕೊಟ್ಟಿದ್ ಒಂದ್ ಫೋಸ್ ಇಂದ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ಫುಲ್ ಹೈಲೈಟ್ ಆಗಿತ್ತು. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ, ನಾನು ನೆಕ್ಸ್ಟ್ ಟೈಮ್ ಒಂದು ರೈಡ್ ಹೋಗ್ತಾ ಇದ್ದೀನಿ, ಹೊಸಪೇಟೆ ಕಡೆಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಈ ರೈಡ್ ಸ್ಟಾರ್ಟ್ ಆಗಿದೆ, ಹೊಸಪೇಟೆ ಕಡೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಾನು ಇವಾಗ್ಲೇನೆ ಹೇಳ್ಬಿಡ್ತೀನಿ. ಸೊ ಗೈಸ್, ಇವತ್ ನಾವು ಅಂಜನಾದ್ರಿ ಬೆಟ್ಟದ ಕಡೆಗೆ ಹೋಗ್ತಾ ಇದೀವಿ. ಸೊ ಇವತ್ತು ನಮ್ಮ ಪಯಣ ಅಂಜನಾದ್ರಿ ಬೆಟ್ಟದ ಕಡೆಗೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆನೆ 3-4 ಜನ ಇದ್ದೀವಿ ಅಂತ ಹೇಳಿದ್ವಿ. ನಾನು ಮತ್ತೆ ನನ್ನ ಜೊತೆ 3 ಜನ ಇದಾರೆ. ಸೊ 2 ಗಾಡಿ ತಗೊಂಡು ಹೋಗ್ತಾ ಇದೀವಿ ಅಂಜನಾದ್ರಿ ಬೆಟ್ಟಕ್ಕೆ. ಬನ್ನಿ ಇವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ. ಸೊ ಗೈಸ್, ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಬೇಗ ಬೇಗ ಮಾಡ್ಕೊಳ್ಳಿ ಗೈಸ್. ಮತ್ತೆ ಈ ತರಾನೇ ಹೊಸ ಹೊಸ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀನಿ. ಸೊ ಫಸ್ಟ್ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡೋಣ, ಆಮೇಲೆ ರೈಡ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಗೈಸ್, ಇವತ್ತು ಕ್ಲೈಮೇಟ್ ಮಾತ್ರ ಸೈಕ್ ಆಗೈತೆ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ, ಆಮೇಲೆ ಕ್ಲೈಮೇಟ್ ಬಗ್ಗೆನೂ ಮಾತಾಡೋಣ ಅಂತೆ. ಏನಿಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಕುಯ್ದ್ ಬಿಡ್ತೀನಿ. ಗೈಸ್, ಪೆಟ್ರೋಲ್ ಹಾಕ್ಸಕ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು, ಒಳ್ಳೆ ಕಂಟೆಂಟ್ ಸಿಕ್ತು. ಅಯ್ಯೋ ಅಯ್ಯೋ, ಹೇಳ್ತೀರಾ? ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಮದುವೆ ಮಾಡ್ಕೊಂಡ್ಬಿಡಿ ಇವ್ನ. ಚೆನ್ನಾಗಿದ್ದಾನೆ ಇವ್ನ. ಅಯ್ಯೋ ಸಾರಿ 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 ಸಾರಿ, ಇವನು ಮುಂದೆ ಐಎಸ್ ಅಂತ ಇವನು ಯಾಕಿದ್ದೀರಾ ನೀವು? ರೆಡಿ ಇದ್ದಾನೆ ನೋಡಿ ಹುಡುಗ. ಸೊ ಗೈಸ್, ಇವಾಗ ಒಂದು ಬಿಲ್ಡಿಂಗ್ ತೋರಿಸ್ತೀನಿ. ಈ ಬಿಲ್ಡಿಂಗ್ ಯಾವ ಊರಲ್ಲಿದೆ ಅಂತ ಒಂದು ಕಮೆಂಟ್ ಮಾಡಿ. ಫುಲ್ಲು ಪ್ರಾಪರ್ ಬೆಂಗಳೂರಲ್ಲಿ ವಿಧಾನಸೌಧ ಯಾವ ತರ ಇದೆ ಅಲ್ಲ, ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ವಿಧಾನಸೌಧದಷ್ಟು ದೊಡ್ಡದಿಲ್ಲ, ನಾರ್ಮಲ್ ಆಗಿ ಐತೆ, ಬಟ್ ಚೆನ್ನಾಗೈತೆ. ರೋಡ್ ಸೈಡ್ ನೋಡಕ್ಕೆ ಮೇನ್ ರೋಡ್ ಹತ್ರನೇ ಮಾಡಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಇದು ತಾಲೂಕ್ ಆಫೀಸು. ಇದು ಯಾವ ಊರಲ್ಲಿದೆ ಅಂತ ಫಸ್ಟ್ ಕಾಮೆಂಟ್ ಮಾಡಿ ಗೈಸ್. ಇವಾಗ ಒಬ್ರು ಸ್ಪೆಷಲ್ ಪರ್ಸನ್ ನ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇದ್ ಮುಂದೆ ಏನ್ ಕಾಣಿಸ್ತಿದೆ ಅಲ್ವಾ ಬಿಡ್ಜು, ಈ ಬಿಡ್ಜ್ ದಾಟಿದ ತಕ್ಷಣನೇ ಅವರದೊಂದು ಸ್ಟ್ಯಾಚ್ಯೂ ಮಾಡಿ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ. ಸ್ಪೆಷಲ್ ಪರ್ಸನ್ ಅಂತ ಯಾಕೆ ಹೇಳ್ತಿದೀನಿ ಅಂದ್ರೆ, ನಮ್ ಕರ್ನಾಟಕದಲ್ಲಿ ಎಷ್ಟೋ ಜನರು ಆರಾಧ್ಯ ದೈವ ಅಂತೇಳಿ ಆರಾಧಿಸ್ತಾರೆ ಇವರನ್ನ. ಬನ್ನಿ ತೋರಿಸ್ತೀನಿ ಯಾರು ಅಂತ. ಗೈಸ್, ಸ್ಪೆಷಲ್ ಪರ್ಸನ್ ಅಂತ ಹೇಳಿದೆ ಅಲ್ವಾ, ನೋಡಿ ಇಲ್ಲಿ. ಕರ್ನಾಟಕದಲ್ಲಿರುವಂಥ ಎಷ್ಟೋ ಜನರ ಆರಾಧ್ಯ ದೈವ ಆಗಿರುವಂಥ ಅಪ್ಪು ಬಾಸ್ ಅವರು ಇಲ್ಲಿ ಅವರದ್ದೇ ಸ್ಟ್ಯಾಚ್ಯೂ ಮಾಡಿ ಹಾಕಿದ್ದಾರೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಏನೋ ಹಿಂಗ್ ಓಡಿಸ್ತೀಯ ಗಾಡಿ? ಮುಂದೆ ಬಾ. ಏನ್ ಹೆಸರು? ಎಷ್ಟು ವರ್ಷ ನಿನ್ಗೆ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. 15 ಐತಾ? ಭಾರಿ ಓಡಿಸ್ತೀಯಪ್ಪ ಗಾಡಿ. ಅದೇ 15 ವರ್ಷ ಅಂತೆ. 15 ವರ್ಷಕ್ಕೆ ನನ್ಗೆ ನಮ್ಮಪ್ಪ ಸೈಕಲ್ಲೇ ಕೊಟ್ಟಿರ್ಲಿಲ್ಲ ಓಡ್ಸಕ್ಕೆ. ಇವಾಗ ನಂಗೆ 26 ವರ್ಷ. 26 ವರ್ಷ, ಅದು ಇವಾಗ ಒಂದು 5 ವರ್ಷ ಆಯ್ತು ನಾನು ಗಾಡಿ ಓಡಿಸೋದು ಕಲ್ತಿ. ಅವನಿಗೆ ಇವಾಗ 15 ವರ್ಷ ಅಂತೆ. 15 ವರ್ಷಕ್ಕೇನೆ ಗಾಡಿ ಹೆಂಗ್ ಓಡಿಸ್ತವನೆ. ಫ್ಯೂಚರ್ ಅಲ್ಲಿ ಇನ್ ಹೆಂಗ್ ಓಡಿಸ್ಬೋದು ಯೋಚನೆ ಮಾಡಿ. ಮತ್ತೆ ಗೈಸ್, ಸ್ವರ್ಗಕ್ಕೆ 3 ಗೇಣು ಅಂತ ಯಾಕೆ ಹೇಳ್ದೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ಹೆಂಗ್ ಕಾಣಿಸ್ತಿದೆ ನಮ್ಮ ಹೊಸಪೇಟೆಯ ಟಿಬಿ ಡ್ಯಾಮ್ ಬ್ಯಾಕ್ ವಾಟರ್ ಫುಲ್ ಆಗಿದೆ. ರೋಡ್ ಸೈಡ್ ಇಂದ ನೋಡಕ್ಕೆ ಹೆಂಗ್ ಕಾಣಿಸ್ತಿದೆ ನೋಡಿ ಗೈಸ್. ನೋಡಿ ಗೈಸ್, ಮುಂದ್ಗಡೆ ಯಾವ ತರ ಕಾಣಿಸ್ತಿದೆ. ರೋಡ್ ಪಕ್ಕದಲ್ಲಿ ಡ್ಯಾಮು, ಎದುರುಗಡೆ ಬೆಟ್ಟ, ಬೆಟ್ಟದ ಮೇಲೆ ಆ ಫ್ಯಾನು, ಮತ್ತೆ ಫುಲ್ಲು ಗ್ರೀನ್ ಗ್ರೀನ್ ಆಗೈತೆ. ಹೆಂಗೈತೆ ಅಂದ್ರೆ ಇವಾಗ ಸೀನು ಸಿಚುವೇಶನ್ ತಕ್ಕಂಗೆನೆ ಕ್ಲೈಮೇಟ್ ಐತೆ ಇವತ್ತು.
ಬನ್ನಿ ಮುಂದೆ ಗಾಡಿ ನಿಲ್ಲಿಸ್ತೀನಿ, ಫುಲ್ಲು ಕ್ಲಿಯರ್ ಆಗಿ ತೋರಿಸ್ತೀನಿ ನಿಲ್ಲಿಸ್ಬಿಟ್ಟು. ಗೈಸ್ ವ್ಯೂ ನೋಡಿ ಹೆಂಗಿದೆ ಇಲ್ಲಿ, ಫುಲ್ಲು ಹೊಸಪೇಟೆ. ಮುಂದೆ ಹೋದ್ರೆ ಟನಲ್ಲು, ಅದಾದ್ಮೇಲೆ ಈ ಕಡೆ ನೋಡಿ ಹೆಂಗೈತೆ. ಅದಾದ್ಮೇಲೆ ನಾವು ಗೈಸ್ ಇವತ್ತೊಂದು ಮಾತು ಹೇಳ್ಬೇಕು ನಿಮ್ಗೆ, ನೋಡ್ಕೊಳ್ಳಿ ಗಾಡಿ ನೋಡಿ. ಇವತ್ತು ಈ ಗಾಡಿಲಿ ಬಂದಿದ್ದೀನಿ. ಇದು ಕೂಡ ನಾವು ಮನೆಯವರೆಲ್ಲ ಇಷ್ಟಪಟ್ಟು ತಗೊಂಡಿರೋ ಗಾಡಿನೇ. ಆದ್ರೆ ಮ್ಯಾಟ್ರ್ ಇವಾಗ ಗಾಡಿ ಬಗ್ಗೆ ಅಲ್ಲ, ಆಪೋಸಿಟ್ ನೋಡಿ ಟನಲ್ ಐತೆ. ನೆಕ್ಸ್ಟ್ ಟೈಮ್ ಈ ರೋಡಲ್ಲಿ ಬಂದ್ರೆ, ಅಂದ್ರೆ ಆಪೋಸಿಟ್ ಟನಲ್ ಐತಲ್ಲ, ಆ ಟನಲ್ ಒಳಗಡೆ ನೆಕ್ಸ್ಟ್ ಟೈಮ್ ಹೋದ್ರೆ ನನ್ನ ಡ್ರೀಮ್ ಬೈಕ್ ಜೊತೆ ಬರ್ತೀನಿ. ನಾನ್ ಸುಮ್ನೆ ಹೇಳ್ದಿಲ್ಲ ಇವತ್ತು. 100% ನೆಕ್ಸ್ಟ್ ಟೈಮ್ ಬಂದ್ರೆ ನನ್ನ ಡ್ರೀಮ್ ಬೈಕ್ ಜೊತೆ ಬರ್ತೀನಿ. ಅವತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ಆದಷ್ಟು ಬೇಗ ತಗೊಂಡ್ ಬರ್ತೀನಿ ಗಾಡಿನ. ಸೊ ಗೈಸ್ ಟನಲ್ ಎಂಟ್ರಿ, ಬನ್ನಿ ಹೋಗೋಣ. ಮತ್ತೆ ಈ ಟನಲ್ ನಮ್ಮ ಹೊಸಪೇಟೆ ಟನಲ್ ಒಂದು 500 ಮೀಟರ್ಸ್ ಅಷ್ಟೇ ಇದೆ ಅನ್ಕೊಂತೀನಿ, ಜಾಸ್ತಿ ಇರ್ಬೋದು ಗೊತ್ತಿಲ್ಲ. ಸೊ ನಾನು ಈ ಟನಲ್ ಒಳಗೆ ತುಂಬಾ ಸಲ ಬಂದಿದ್ದೀನಿ. ಈ ಸಲ ಮಾತ್ರ ಸ್ವಲ್ಪ ಸ್ಪೆಷಲ್ ಆಗಿ ಹೋಗ್ತಾ ಇದೀನಿ, ನಿಮ್ ಜೊತೆ ಹೋಗ್ತಾ ಇದೀನಿ ಈ ವಿಡಿಯೋ ಮಾಡ್ಕೊಂಡು. ಇಲ್ಲಿಂದ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ಗೈಸ್. ಸೊ ಇಲ್ಲಿ 2 ಬ್ರಿಡ್ಜ್ಗಳಿದೆ, ಇಲ್ಲಿಂದ ಕರೆಕ್ಟ್ ಆಗಿ ನೀರು ಹೋಗ್ತಿರೋದೆಲ್ಲ ಕಾಣಿಸುತ್ತೆ ನೋಡಿ. ನೋಡಿ ಹೆಂಗಿದೆ. ಸೊ ಗೈಸ್ ಇದೆ ನೋಡಿ ನಮ್ಮ ಹೊಸಪೇಟೆ ಟಿಬಿ ಡ್ಯಾಮ್ ಬಿಡ್ಸು. ಇವಾಗ ಒಂದು 11 ಗೇಟ್ ಬಿಟ್ಟಿದ್ದಾರೆ ನೀರ್ನ, ಆದ್ರೂ ಹೆವಿ ಹೋಗ್ತಿದೆ ನೀರು. ಬಟ್ ನೀವೇನು ನೈಟ್ ಔಟ್ ಲೈಟಿಂಗ್ಸ್ ನೋಡ್ತಿರಲ್ಲ ಹೊಸಪೇಟೆ ಟಿವಿ ಡ್ಯಾಮ್ದು, ಇಲ್ಲೇ ನೋಡಿ ಆಗೋದು. ಹಂಗೆ ಜೂಮ್ ಮಾಡ್ತೀನಿ, 1-2 ಜನ ಎಲ್ಲಿ ಹೋಗ್ಬಿಟ್ಟು ಫೋಟೋ ತೆಗಿತಿದ್ದಾರೆ ನೋಡಿ ಅಲ್ಲಿ. ದಟ್ ಈಸ್ ಕರ್ನಾಟಕ ಪೀಪಲ್ಸ್, ಯಾವ್ದಕ್ಕೂ ಎದುರಲ್ಲ. ಮತ್ತೆ ಗೈಸ್ ಅಂಜನಾದ್ರಿ ಬೆಟ್ಟ ಹತ್ರ ಬರ್ತಿದ್ದಂಗೆನೆ ನಮ್ ಮೈ ಜುಮ್ ಜುಮ್ ಅಂತಿತ್ತು. ನಮ್ ಬಾಸ್ತು ಯಾವಾಗ ಹೋಗಿ ದರ್ಶನ ಮಾಡ್ಕೊಂತೀವೋ ಅಂತ. ಹಂಗೆ ಇಲ್ಲಿರೋ ವ್ಯೂ ತೋರಿಸ್ತೀನಿ ನೋಡಿ. ಎಲ್ಲೇ ನೋಡಿದ್ರು, ಯಾವ ಕಡೆ ನೋಡಿದ್ರು ಬರೀ ಗುಡ್ಡ ಬೆಟ್ಟಗಳೇ ಇದಾವೆ. ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿಂದ ಕಾಣಿಸ್ತೈತೆ ಅಂಜನಾದ್ರಿ ಬೆಟ್ಟದ ಮೇಲಿರೋ ದೇವಸ್ಥಾನ. ಜನ ಮಾತ್ರ ಸಖತ್ತಾಗಿ ಅವ್ರೆ ಅನ್ಸುತ್ತೆ, ಇಲ್ಲಿಂದಾನೇ ಕಾಣಿಸ್ತವ್ರೆ. ಜನ ಫುಲ್ ರಶ್ ಐತೆ ಇವತ್ತು. ಬನ್ನಿ ಹೋಗೋಣ. ಜೈ ಶ್ರೀರಾಮ್ ಅಂತ ರಾಮನ ನೆನ್ಸ್ಕೊಂಡು ಅಂಜನಾದ್ರಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲೇ ಬೆಟ್ಟ ಹತ್ತಕ್ಕೂ ಮುಂಚೆ ಶ್ರೀರಾಮನ ದರ್ಶನ ಪಡ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾಲಿಡಕ್ಕೆ ಜಾಗ ಇಲ್ಲದೆ ಇರೋಷ್ಟು ಜನ ರಶ್ ಇದಾರೆ ಇವತ್ತು. ಆದ್ರೂ ಪರವಾಗಿಲ್ಲ ಅಂತ ಮೇಲತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದಾನೇ ಚಿಂತೆ ಆಗ್ತಿತ್ತು, ಮೇಲ್ಗಡೆ ಇನ್ನೆಷ್ಟ್ ಜನ ಇದಾರೋ ಅಂತ. ಕೆಳಗಡೆಯಿಂದ ಎಷ್ಟ್ ಜನ ಮೇಲ್ ಹೋಗ್ತಿದೀವೋ ಅಷ್ಟೇ ಜನ ಮೇಲಿಂದ ಕೆಳಗಡೆ ಬರ್ತಿದ್ದಾರೆ. ನಮ್ ಕರ್ನಾಟಕದವ್ರನ್ನ ಬಿಟ್ಟು, ಕನ್ನಡದವ್ರನ್ನ ಬಿಟ್ಟು ಹೊರ ರಾಜ್ಯದಿಂದ ಕೂಡ ಬಂದಿದ್ದಾರೆ ಇವತ್ತು ಜನ. ನಾವು ಕೂಡ ಕೇಸರಿ ಟವಲ್ ಹಾಕೊಂಡು ಸ್ವಲ್ಪ ಸ್ಟೈಲ್ ಆಗಿ ಮೇಲ್ಗಡೆ ಹೋಗ್ಬಿಟ್ಟು ಒಂದು ರೀಲ್ಸ್ ಮಾಡೋಣ ಅಂತ ಮಾತಾಡ್ಕೊಂತ ಹೋಗ್ತಿದ್ವಿ. ಹಂಗೆ ನಮ್ ಹುಡುಗನ ನೋಡ್ಕೊಳ್ಳಿ, ಇವ್ನ್ ಕೊಟ್ಟಿದ್ ಒಂದ್ ಫೋಸ್ ಇಂದ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ಫುಲ್ ಹೈಲೈಟ್ ಆಗಿತ್ತು. ಹಂಗೆ ಆ ವಿಡಿಯೋ ಯಾರ್ಯಾರೆಲ್ಲ ನೋಡಿಲ್ಲ, ಬೇಗ ಹೋಗಿ ನೋಡ್ಕೊಂಡ್ ಬನ್ನಿ, ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಇದೆ. ಹಂಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಹಂಗೆ ಹನುಮಾನ್ ಚಾಲಿಸ ಕೇಳ್ಕೊಂಡು ಮೇಲ್ಗಡೆಯಿಂದ ಬರ್ತಾ ಇರೋ ಜೈ ಶ್ರೀರಾಮ್ ಅಂತ ಕೂಗ್ ಹಾಕೊಂಡ್ ಬರ್ತಿದ್ರು. ಅವರ ಹುಮ್ಮಸ್ಸನ್ನ ನೋಡ್ಬಿಟ್ಟು ನಮ್ಮ ತಲೆ ಕೆಟ್ಟೋಗಿತ್ತು ಒಂದೇ ಒಂದು ಕಾರಣಕ್ಕೆ. ಬೆಂಗಳೂರಲ್ಲಿ ಯಾವ ತರ ಟ್ರಾಫಿಕ್ ಜಾಮ್ ಇರುತ್ತೋ ಅದೇ ತರ ಇವತ್ತು ಅಂಜನಾದ್ರಿ ಬೆಟ್ಟದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಇತ್ತು. ಆದ್ರೆ ಇಲ್ಲಿ ಜನ ಜಾಸ್ತಿ ಇದ್ದಾರೆ, ಬೆಂಗಳೂರಲ್ಲಿ ಗಾಡಿಗಳು ಜಾಸ್ತಿ ಇದಾವೆ. ಇದನ್ನ ನೋಡ್ಬಿಟ್ಟು ನಮ್ ತಲೆ ಕೆಟ್ಟೋಗಿತ್ತು. ಏನು ಮಾಡಕ್ಕಾಗಲ್ಲ ಅಂತ ಮೇಲ್ ಹೋಗ್ತಾ ಇದ್ವಿ. ಅಷ್ಟರಲ್ಲೇ ಒಂದು ಪುಟ್ಟ ಹುಡುಗಿ ಮುದ್ದಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಕೊಂತ ಬರ್ತಿತ್ತು. ಮತ್ತೆ ನಮ್ ಬಗ್ಗೆ ಕೇಳ್ತೀರಾ, ಹೆಗ್ಲಿಗೆ ಗೌಡ್ರ ತರ ಟವಲ್ ಹಾಕೊಂಡು ನಮ್ ಹುಡುಗರಿಗೆ ಕ್ವಾಟ್ಲೆ ಕೊಟ್ಕೊಂಡು ಸೀದಾ ಮೇಲ್ ಬಂದ್ವಿ. ಅಲ್ಲಿಂದ ಸೀದಾ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ರೆ ಇಲ್ಲಿ ಸೀನ್ ಹಿಂಗೈತೆ ನೋಡಿ. ಆಮೇಲೆ ಮೇಲ್ಗಡೆ ಹೋಗಿ ಫೋಟೋ ತೆಗಿಯೋಣ ಅಂತ ಹೋದ್ರೆ ನಮ್ ಹುಡುಗರು ನನ್ಗೆ ಗುಂಡಿ ಹಾರ ಕೇಳಿದ್ರು. ಕೂತ್ಗಳಲ್ಲಿ ಗುಂಡಿ ಯಾರ್ಬೇಕಾ? ಆಮೇಲೆ ನಮ್ಮ ಹುಡುಗರು ವಿಡಿಯೋ ಮಾಡಕ್ಕೆ ಒಂದು ಒಳ್ಳೆ ಜಾಗನ ಹುಡುಕ್ತಿದ್ರು, ಒಳ್ಳೆ ಪ್ರಾಪರ್ ಆಗಿರೋ ಜಾಗನ. ಅವ್ರ ಹಿಂದೆ ನಾನು ಹೋದೆ. ಏನೂ ಮಾಡಕ್ಕಾಗಲ್ಲ, ವಿಧಿ ಇಲ್ಲ, ಹೋಗ್ಲೇಬೇಕು. ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಬ್ರಿಗೊಬ್ರು ಬೈಕೊಂಡು ಎಲ್ಲೆಲ್ಲೋ ಹೊಡ್ಕೊಂಡು ಪಕ್ಕದಲ್ಲೇ ರೀಲ್ಸ್ ಮಾಡ್ತಿರೋ 3 ಜನ ಹೆಣ್ಮಕ್ಳನ್ನ ನೋಡ್ಕೊಂಡು ಕೊನೆಗೆ ಈ ತರ ಬಂತು ನೋಡಿ ವಿಡಿಯೋ.
ರೀಲ್ಸ್ ಎಲ್ಲ ಮಾಡಿ ಆದ್ಮೇಲೆ ಬೆಟ್ಟ ಇಳಿದು ಕೆಳಗಡೆ ಬರ್ತಾ ಇದ್ರೆ ಒಬ್ರು ಜನ ಇಲ್ಲ, ಒಬ್ರು ಇಬ್ರು ಬರ್ತಿದ್ರು ಅಷ್ಟೇ. ನಮ್ ಬ್ಯಾಡ್ ಲಕ್, ಹೋಗ್ಬೇಕಾದ್ರೆ ಫುಲ್ ರಶ್ ಅಲ್ಲಿ ಹೋದ್ವಿ, ಬರ್ಬೇಕಾದ್ರೆ ಫುಲ್ ಖಾಲಿ ಖಾಲಿ. ಯು ಟೆಲ್ ಮಿ ವಾಟ್ ಕ್ಯಾನ್ ಬೈ ಯುವರ್ ವಾಟ್ ಯು ವಾಂಟ್ ಟು ಬೈ ಅಷ್ಟೇ, ಏನಂತೀರಾ? ಓನ್ಲಿ ಸೆಲ್ಫಿ ಸ್ಟಿಕ್ಕಾ? ಇಲ್ವಾ? ನಿಮ್ಮ ಅದೃಷ್ಟಕ್ಕೆ ಅದು ಇಲ್ಲ ಅನ್ಸುತ್ತೆ, ನಡೆದು ಬಿಡ್ರಿ. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ಅಣ್ಣ ಇದ್ರಲ್ಲಿ ಲೈಟ್ ಬರುತ್ತೆ, ಇಲ್ಲಿ ಬಟನ್ ಬರುತ್ತೆ, ಅದೆಲ್ಲ ನೀನು ಈಗ ಇಲ್ಲಿ ತಗೊಂಡಿರ್ತೀವಿ ಅಂತ ಅನ್ಕೊಳ್ರಿ, ನಾವು ಹಾಕಿರ್ತೀವಿ, ಅವ್ರ ರಿಮೋಟ್ ಎಲ್ಲೋ ಬಿದ್ದೋಗಿರುತ್ತೆ, ನಾವು ಸ್ವಲ್ಪ ಅದೇ ನಮ್ಮ ಮಕ್ಕ ನೋಡ್ತಾರೆ, ನಾವು ಒಳಗೆ ಹೋದ ತಕ್ಷಣ ಹಿಂಗೆ ನೋಡಿದ್ರೆ ತಕ್ಷಣ ನಿಂತ್ಕೊಂಡು ಹೋಗ್ಯಾರ. ಇದೇ ನಮ್ಮ ಇಂಡಿಯನ್ ಪೀಪಲ್ಸ್ ಮಾಡೋದೇ ಅದು ಬಿಡ್ರಿ. ರಿಮೋಟ್ ಇದ್ರೆ ಕೆಲಸ. ಹಂಗೆ ಆಯ್ತಾಯ್ತು, ಇರ್ಲಿ. ನೀವು ಒಂದ್ಸಲ ತಿಳ್ಕೊಬೇಕಪ್ಪ. ಮುಂದಿನ ವರ್ಷ ಬರ್ತೀವ್ರಿ, ಇವಾಗ ಆತ್ ನಮ್ದು. ನಾವು ಹಂಗೆ ಒಂದ್ಸಲ ಬಂದ್ರೆ ಇನ್ನೊಂದು ವರ್ಷ ಬಿಟ್ಟು ಬರೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಗೈಸ್, ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಹಂಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.